ಹಾಯ್ ಗ್ರಾಹಕರೇ, ಅಂತೂ ಇಂತೂ ಕರ್ನಾಟಕ ಸರ್ಕಾರದಿಂದ ಗ್ರಾಹಕರಿಗೆ ಮನೆ ಮನೆಗೂ ತಲುಪುವಂತಹ ಒಂದು ಬೆಸ್ಟ್ ಸ್ಕೀಮ್ ಬಂದೇ ಬಿಡ್ತು. ಕೇವಲ 10 ರೂಪಾಯಿಗೆ ಹಾಲು, ಮೊಸರು, ಪನ್ನೀರು ಹಾಗೆ ಮಾವಿನ ಲಸ್ಸಿ ಇಷ್ಟೆಲ್ಲ ಸಿಗ್ತಾ ಇದೆ ಅಂತಂದರೆ ವಾವ್, ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನಾವು ನೋಡಿದ್ವಿ, ಕೇಳಿದ್ವಿ, ಈಗ ನಾನೇ ತಂದುಬಿಟ್ಟು ಈಗ ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತಡ ಮಾಡಿದೆ ಈ ಒಂದು ವಿಡಿಯೋನ ನೋಡಲಿಕ್ಕೆ ನೀವು ಶುರು ಮಾಡಿ. ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಸುಮಾರು 5 ದಿನಗಳ ಹಿಂದೆ ನಾವೆಲ್ಲರೂ ನ್ಯೂಸಲ್ಲಿ ನೋಡಿದ್ವಿ 10 ರೂಪಾಯಿಗೆ ಹಾಲು ಸಿಗತ್ತೆ, ಹಾಗೆ ಅದೇ 10 ರೂಪಾಯಿಗೆ ಮೊಸರು ಸಿಗತ್ತೆ ಅಂತ. ತುಂಬ ಜನರಿಗೆ ಡೌಟ್ ಇತ್ತು ಅನಿಸುತ್ತೆ. ಸೊ 10 ರೂಪಾಯಿಗೆ ಹಾಲು ಮತ್ತು ಮೊಸರು ಅಂತ ಹೇಳಿದ್ದಾರೆ. ಇದು ಮಾರ್ಕೆಟಿಗೆ ಯಾವಾಗ ಬರುತ್ತೋ ಏನು ಅನ್ನೋದು ಒಂದು ಥಿಂಕಿಂಗ್ ಎಲ್ಲರ ಮನಸ್ಸಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಆ ಒಂದು ಡೌಟ್ನ ಇವಾಗ ನಾನು ಕ್ಲಿಯರ್ ಮಾಡ್ಕೊತಾ ಇದ್ದೀನಿ, ಹಾಗೆ ನಿಮಗೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಲೇಟ್ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇವಾಗ ಶುರು ಮಾಡೋಣ. ಕರ್ನಾಟಕ ಸರ್ಕಾರದಿಂದ ಹಾಲು ಮತ್ತು ಮೊಸರು 10 ರೂಪಾಯಿಗೆ ಸಿಗ್ತಾ ಇದೆ. ಅಂದರೆ 10 ರೂಪಾಯಿಗೆ ಹಾಲು, 10 ರೂಪಾಯಿಗೆ ಮೊಸರು ಸಿಗ್ತಾ ಇದೆ. ಈ ಹಿಂದೆ ಹಾಲಿನ ರೇಟು ತುಂಬ ಇತ್ತು. ಹಾಗೆಯೇ 1/2 ಲೀಟ್ರ್ ತರಬೇಕು ಅಂದರೆ ಹಾಲಿನ ರೇಟು ತುಂಬ ಆಗಿದೆ ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ಹಾಗೆ ಮೊಸರಿನ ರೇಟ್ ಕೂಡ ಅಷ್ಟೇ ಜಾಸ್ತಿ ಆಗಿತ್ತು. ಈಗ ಕರ್ನಾಟಕ ಸರ್ಕಾರದವರು ಪ್ರತಿಯೊಬ್ಬರಿಗೂ ಸಹಾಯ ಆಗಲಿ ಅಂತ ಹೇಳಿ ಮನೆ ಮನೆಗೂ ಕೂಡ ಸಹಾಯ ಆಗಬೇಕು ಅನ್ನೋ ಉದ್ದೇಶದಿಂದ 10 ರೂಪಾಯಿಗೆ ಹಾಲು, 10 ರೂಪಾಯಿಗೆ ಮೊಸರನ್ನ ಏನು ಅಂದರೆ ಮಾರ್ಕೆಟ್ಗಳಲ್ಲಿ ಬಿಡ್ತಿದ್ದಾರೆ. ಈ ಒಂದು ಸ್ಕೀಮ್ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು. 10 ರೂಪಾಯಿಗೆ ಹಾಲು ಸಿಗ್ತಾ ಇದೆ, ಹಾಗೆ 10 ರೂಪಾಯಿಗೆ ಮೊಸರು ಸಿಗ್ತಾ ಇದೆ ಅಂತಂದರೆ ಅದರಲ್ಲಿ ಕ್ವಾಂಟಿಟಿ ಎಷ್ಟು ಇರುತ್ತೆ ಅನ್ನೋದು ತುಂಬ ಜನರಿಗೆ ಡೌಟ್ಸ್ ಇದ್ದೇ ಇರುತ್ತೆ. ಸೊ ಮೊಸರಲ್ಲಿ ಎಷ್ಟು ಕ್ವಾಂಟಿಟಿ ಇದೆ, ಹಾಗೆಯೇ ಹಾಲಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಅನ್ನೋದು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ನಂದಿನಿ ಹಾಲಲ್ಲಿ ಏನಾಗುತ್ತೆ ಅಂದರೆ ಸ್ಪೆಷಲ್ ಹಾಲು ಅಂತ ಕೂಡ ಬರುತ್ತೆ. ಅದು ಬಂದುಬಿಟ್ಟು ನಿಮಗೆ ಗೊತ್ತಿದೆ, ಗ್ರೀನ್ ಕಲರ್ ಪ್ಯಾಕೆಟಲ್ಲಿರುತ್ತೆ. ಅದು ml ಬಂದುಬಿಟ್ಟು 200 mlಗೆ 13 ರೂಪಾಯಿ. ಅಂದರೆ 200 ml ಅದರಲ್ಲಿ ಇರುತ್ತೆ ಆ ಒಂದು ಪ್ಯಾಕೆಟಲ್ಲಿ. ಅದರ ಪ್ರೈಸ್ ಬಂದುಬಿಟ್ಟು 13 ರೂಪಾಯಿ, 13 ರುಪೀಸ್ಗೆ ಆ ಒಂದು ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ಹೇಳೋದಾದರೆ ಇನ್ನೊಂದು ಪ್ಯಾಕೆಟಲ್ಲಿ ಹಾಲು ಬರುತ್ತಲ್ವ, ಅದು ಬಂದುಬಿಟ್ಟು ಬ್ಲೂ ಪ್ಯಾಕೆಟಲ್ಲಿ ನಾವು ತೊಗೊತಿದ್ವಿ ಅಲ್ವಾ. ಸೊ ಆ ಒಂದು ಪ್ಯಾಕೆಟಲ್ಲಿ ಇರೋಂತಹ ಹಾಲಿನ ಪ್ರೈಸ್ ಬಂದುಬಿಟ್ಟು 10 ರೂಪಾಯಿ. ಆದರೆ ಅದರಲ್ಲಿರೋಷ್ಟು ಅಂದರೆ ಎಷ್ಟು ಕ್ವಾಂಟಿಟಿ ಇದೆ ಅಂತಂದರೆ 160 ml 160 ml ಕ್ವಾಂಟಿಟಿ ಇರುತ್ತೆ ಆ ಒಂದು ಪ್ಯಾಕೆಟಲ್ಲಿ. ಅದರ ಪ್ರೈಸ್ ಬಂದುಬಿಟ್ಟು 10 ರೂಪಾಯಿ. ನೆಕ್ಸ್ಟ್ ನಾವು ಮೊಸರಿನ ಬಗ್ಗೆ ಹೇಳೋದಾದರೆ ಇದರ ಪ್ರೈಸ್ ಬಂದುಬಿಟ್ಟು ಅದು ಕೂಡ 10 ರುಪೀಸ್, ಅಂದರೆ 10 ರೂಪಾಯಿ. ಇದರಲ್ಲಿರುವಂತಹ ml ಬಂದುಬಿಟ್ಟು 140 ml ಇರುತ್ತೆ. ಸೊ 10 ರೂಪಾಯಿಗೆ ಈ ಒಂದು ಹಾಲಾಗಲಿ ಮೊಸರಾಗಲಿ ನಮಗೆ ಸಿಗ್ತಾ ಇದೆ ಅಂತಂದರೆ ನಿಜಕ್ಕೂ ಈಸಿಯಾಗಿ ಬೈ ಮಾಡ್ಬೋದು. ಅರ್ಜೆಂಟಿಗೆ ಒಬ್ಬೊಬ್ಬರೇ ಇರ್ತೀವಿ ಮನೆಯಲ್ಲಿ, ಸೊ ಟೀನೋ ಕಾಫಿನೋ ಮಾಡ್ಕೊಬೇಕು ಅಂತಂದರೆ 10 ರೂಪಾಯಿ ಕೊಟ್ಟರೆ ಹಾಲು ಸಿಗುತ್ತೆ. ಅದು ಗೌರ್ಮೆಂಟ್ ಕಡೆಯಿಂದ ಸಿಗೋಂಥ ಹಾಲು, ನಂದಿನಿ ಪ್ರಾಡಕ್ಟು. ಸೊ ನನಗೆ ಈ ಒಂದು ಸ್ಕೀಮ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಬಟ್ ಇದನ್ನು ನಾನು ಸುಮಾರು ಒಂದು 5 ದಿನದ ಹಿಂದೆ, ಅಂದರೆ ಒಂದು ವಾರ ಅಂದ್ಕೊಳ್ಳಿ, ಒಂದು ವಾರದ ಹಿಂದೆ ನಾನು ಇದನ್ನು ನೋಡಿದ್ದೆ ನ್ಯೂಸಲ್ಲಿ. ನಾನು ಅಂದ್ಕೊಂಡೆ ಮಾರ್ಕೆಟಿಗೆ ಬರಲಿಕ್ಕೆ ಎಷ್ಟು ದಿನ ಆಗ್ಬೋದು, ತುಂಬ ಟೈಮ್ ಹಿಡಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನಾನು ಎಕ್ಸ್ಪೆಕ್ಟ್ ಏನು ಮಾಡಿದ್ನೋ ಅದು ರಾಂಗ್ ಆಯಿತು. ಲೇಟಾಗಿ ಬರುತ್ತೆ ಅಂದ್ಕೊಂಡೆ, ಬಟ್ ಅದು ಬೇಗನೆ ಬಂತು. ಬಂದ ತಕ್ಷಣ ಈ ಒಂದು ಹಾಲು ಮತ್ತು ಮೊಸರನ್ನ ತಂದುಬಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ. ನಿಜ ಹೇಳಬೇಕಂದ್ರೆ ಈ ಒಂದು ವಿಷಯದಲ್ಲಿ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬ್ಯಾಚುಲರ್ಸಿಗೆ, ಸೊ ಸಿಂಗಲ್ಲಾಗಿ ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತಾರೆ, ಎಲ್ಲರೂ ಡ್ಯೂಟಿಗೆ ಹೋಗಿರ್ತಾರೆ, ಅಂಥ ಸಮಯದಲ್ಲಿ ಏನಾದರೂ ಟೀ ಕಾಫಿ ಮಾಡ್ಕೊಬೇಕು ಅಂತ ಅಂದರೆ ತಂದ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ. ಅಂದರೆ ಜಸ್ಟ್ 10 ರೂಪಾಯಿ ಆಗಿರೋದ್ರಿಂದ. ಮತ್ತು ನೆಕ್ಸ್ಟ್ ಏನು ಅಂತಂದರೆ ಒಬ್ಬೊಬ್ಬರೇ ಊಟ ಮಾಡಲಿಕ್ಕೆ ಒಬ್ಬೊಬ್ಬರೇ ಮೊಸರಷ್ಟೇ ಯೂಸ್ ಮಾಡ್ತಾರೆ ಅಂದರೆ ಜಸ್ಟ್ 10 ರೂಪಾಯಿ ಕೊಟ್ಟರೆ ಒಂದು ಮೊಸರು ಸಿಗತ್ತೆ ಒಂದು ಪ್ಯಾಕೆಟಲ್ಲಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸ್ಕೀಮ್ ಹೀಗೆ ಮುಂದುವರಿಲಿ, ಹಾಗೆ ಗೌರ್ಮೆಂಟ್ ಕಡೆಯಿಂದ ಇದೇ ಥರದ ಒಂದು ಒಳ್ಳೊಳ್ಳೆ ಪ್ಲ್ಯಾನ್ಸು
ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಆದಷ್ಟು ಬೇಗ ಜನತೆಗೆ ಸಿಗೋ ಹಾಗೆ ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಇದು ಏನು ಅಂತ ಅಂದರೆ, ಈ ಒಂದು ವಿಡಿಯೋ ನಾನು ಏನಕ್ಕೆ ಮಾಡಿದೆ ಅಂತ ಅಂದರೆ, ನನಗಿದೊಂಥರ ಏನು ಸ್ಪೆಷಲ್ ಅನ್ನಿಸ್ತು. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ನೀವೇನಾದರೂ ನಿಮ್ಮ ಮನೆಯಲ್ಲಿ ₹10ಗೆ ಹಾಲು ಮತ್ತು ಮೊಸರು, ಅಂದರೆ ನಂದಿನಿ ಬ್ರ್ಯಾಂಡ್ ಅವ್ರದ್ದೇ, ಗೌರ್ಮೆಂಟ್ ಕಡೆಯಿಂದ ಇರೋವಂತಹ ಈ ಸ್ಕೀಮ್ನ ಬಿಟ್ಟಿದ್ದಾರಲ್ವ, ಸೊ ಆ ಥರದ್ದು ನೀವೇನಾದರೂ ಹಾಲಾಗಲಿ ಮೊಸರಾಗಲಿ ತಂದಿದ್ದರೆ, ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸ್ತು ಆ ಒಂದು ಫೀಲ್ ಅನ್ನೋದನ್ನು ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದ್ರ ಜೊತೆಗೆ ಪನ್ನೀರು, ಹಾಲಿನ ತುಪ್ಪ, ಹಾಗೆ ಮಾವಿನ ಲಸ್ಸಿ, ಈ ಥರ ಸುಮಾರಷ್ಟು ಸ್ಕೀಮ್ಗಳು ಬರಲಿದೆ ಅಂತೆ. ಸೊ ಹಾಗಾಗಿ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಸದ್ಯಕ್ಕಂತೂ ಆ ಒಂದು ಪ್ರಾಡಕ್ಟ್ ಸಿಕ್ಕಿಲ್ಲ. ಸಿಕ್ಕರೆ ಡೆಫಿನೆಟಾಗಿ ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡ್ತೀನಿ. ಯಾಕೆ ಅಂತಂದರೆ ಅಷ್ಟು ಕಡಿಮೆ ಪ್ರೈಸಲ್ಲಿ ಸೊ ಮನೆಗೆ ಬೇಕಾಗಿರುವಂತಹ ಒಂದು ಐಟಮ್ಗಳು ಸಿಗತ್ತೆ ಅಂತಂದರೆ ಒಂಥರ ಏನೋ ಖುಷಿಯಾಗತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ನನಗಂತೂ ತುಂಬಾ ಖುಷಿಯಾಗಿದೆ. ಕಡಿಮೆ ಪ್ರೈಸಲ್ಲಿ ಹೆಲ್ದಿಯಾಗಿ ಸಿಗೋವಂತಹ ಪ್ರಾಡಕ್ಟ್ ಯಾರಿಗೆ ಸಿಕ್ಕರೂ ಕೂಡ ಖಂಡಿತವಾಗ್ಲೂ ಖುಷಿಯಾಗತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮುಂದಿನ ದಿನದಲ್ಲಿ ತುಪ್ಪ, ಪನ್ನೀರು, ಹಾಗೆ ಮಾವಿನ ಲಸ್ಸಿ, ಇನ್ನೂ ಸುಮಾರಷ್ಟು ಸ್ಕೀಮ್ಗಳನ್ನು ಪ್ಲ್ಯಾನಿಂಗ್ ಇದೆ, ಬಿಡ್ತಾರೆ ಅಂತ ಕೇಳ್ಪಟ್ಟೆ ನಾನು. ಸೊ ಅದೇನಾದರೂ ಬಂದರೆ ಡೆಫಿನೆಟಾಗಿ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ನೋಡಿ, ಈ ಒಂದು ಸ್ಕೀಮ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಲ್ವಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಬೇಗ ಬೇಗ ಮತ್ತು ಯಾಕೆ ಲೇಟ್ ಮಾಡ್ತಿದ್ದೀರಾ, ಬೇಗ ಬೇಗ ಹೋಗಿ ₹10 ಕೊಡಿ, ಹಾಲು ತೊಗೊಂಬನ್ನಿ, ಮೊಸರು ತೊಗೊಂಬನ್ನಿ, ಟೀ ಕಾಫಿ ಮಾಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸದಾಕಾಲ ಇರಲಿ ಅಂತ ಹೇಳ್ತೀನಿ. ಮತ್ತು ಇನ್ನು ಮುಂದೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ನನಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇದೆ. ಸೊ ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಮೊಸರು ಲವರ್ಸ್, ಹಾಲಿನ ಲವರ್ಸ್ ಯಾರು ಇರ್ತೀರೋ ಅವರಿಗೆ ಈ ಸ್ಕೀಮ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಪದೇ ಪದೇ ಟೀ ಕಾಫಿ ಕುಡಿಯೋರಿಗೆ, ಪದೇ ಪದೇ ಮಜ್ಜಿಗೆ ಮಾಡಿಕೊಂಡು ಕುಡಿಯೋರಿಗೆ ಈ ಸ್ಕೀಮ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಸೊ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಇದ್ರ ಬಗ್ಗೆ ವಿಡಿಯೋ ನೋಡಿದಾಗ ನಾನು ಫಸ್ಟ್ ಟೈಮ್, ಸೊ ಅಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು, ಇದು ಫೇಕ್ ನ್ಯೂಸು, ಬೋಗಸ್, ಸುಳ್ಳು, ಸೊ ಇದು ಸಾಧ್ಯ ಆಗಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಸೊ ನಾನು ಅಂದ್ಕೊಂಡೆ, ಹೌದಾ ಇದು ನಿಜನಾ ಸುಳ್ಳ ಅನ್ನೋ ಡೌಟು ನನಗೂ ಕೂಡ ಇತ್ತು. ಯಾವಾಗ ನಾನು ₹10ಗೆ ಹಾಲು ಮತ್ತು ಮೊಸರು ಯಾವಾಗ ತೊಗೊಬರ್ನೋ ಆವಾಗ ನನಗೆ ಕನ್ಫರ್ಮ್ ಆಯಿತು, ಇದು ಸುಳ್ಳಲ್ಲ, ಇದು ನಿಜವಾದ ಒಂದು ಸುದ್ದಿ, ನಿಜವಾದ ಒಂದು ವಿಷಯ ಅಂತ ನನಗೆ ಕನ್ಫರ್ಮ್ ಆಯಿತು. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಕ್ಲಾರಿಟಿ ಕೊಡೋಣ, ಹಾಗೆ ನನಗೂ ಕೂಡ ಕ್ಲಾರಿಟಿ ತೊಗೊಳೋಣ ಅಂತಲೇ ಈ ಒಂದು ವಿಡಿಯೋನ ನಾನು ಮಾಡಿರೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರು ಸುಳ್ಳು ಮತ್ತು ಇಲ್ಲ ಚಾನ್ಸ್ ಇಲ್ಲ ಅಂದ್ಕೊಂಡಿದ್ರೋ ಅವರಿಗೆಲ್ಲ ಈಗ ಕ್ಲಾರಿಟಿ ಸಿಕ್ಕಿರತ್ತೆ ಅಂತ ನಾನು ಅಂದ್ಕೊತೀನಿ. ಹಾಗೆ ನನಗೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಈ ಒಂದು ಮಾಹಿತಿ, ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.